ನಮಸ್ಕಾರ ಎಲ್ಲರಿಗೂ. ಕ್ಯಾಲೆಂಡರ್ ಹೊಸ ವರ್ಷ 2026ರ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. 2025ರಲ್ಲಿ ಆಗಿರುವಂತ ಹಣ ಬರ್ಬೇಕಾಗಿರೋದು ಯೋಜನೆಗಳು ಎಲ್ಲಾನು ಮುಗೀತು. ಸೊ ಇನ್ ಮುಂದಕ್ಕಾದ್ರೂ ಒಳ್ಳೊಳ್ಳೆ ಮಾತುಗಳನ್ನ ಕೊಟ್ಟು ಒಳ್ಳೊಳ್ಳೆ ಹಣ ಕೊಡ್ಲಿ ಅಂತ ಹೇಳಿ ಈ ಸತಿ ಬಜೆಟ್ ಬರುತ್ತಲ್ಲ, ಆ ಬಜೆಟ್ ಅಲ್ಲಿ ಮತ್ತೊಮ್ಮೆ ಏನಾದ್ರೂ ಅನೌನ್ಸ್ಮೆಂಟ್ ನ ಮಾಡ್ಲಿ ಅಂತ ಕೇಳ್ಕೊತಾ 2026ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಯಾರಿಗೂ ಕಷ್ಟಗಳು ಬೇಡ, ಎಲ್ಲರೂ ಚೆನ್ನಾಗಿರಿ ಅಂತ ಕೇಳ್ಕೊತಾ ಕೆಲವೊಂದಷ್ಟು ಬದಲಾವಣೆಗಳು ಈ ವರ್ಷದಿಂದ ಶುರುವಾಗ್ತಾ ಇರ್ತವೆ. ಎವ್ರಿ ಮಂತ್, ಈ ವರ್ಷ ಅಂತೇನಿಲ್ಲ, ಎವ್ರಿ ಸಿಂಗಲ್ ಮಂತ್ 1ನೇ ತಾರೀಕಿಂದ ಸರ್ಟನ್ ರೂಲ್ಸ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತವೆ. ಸೊ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ನಿಮ್ಗೆ ಸ್ಟೇಟ್ ಗೌರ್ಮೆಂಟ್ ಎರಡರಿಂದನೂ ಕೆಲವೊಂದಷ್ಟು ರೂಲ್ಸ್ಗಳನ್ನ ಚೇಂಜ್ ಮಾಡ್ತಾನೆ ಬರ್ತಾ ಇರ್ತಾರೆ. ಹಾಗಾದ್ರೆ ಇವಾಗ ಹೊಸ ವರ್ಷಕ್ಕೆ ಕೆಲವೊಂದಷ್ಟು ನಿಯಮಗಳು ಕೂಡ ಇರ್ತವೆ. ಸೊ ಎಲ್ಲಾನು ಇನ್ಕ್ಲೂಡ್ ಆಗಿ ಈ ಜಾನ್ವರಿ 1ನೇ ತಾರೀಕಿಂದ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದಾವೆ ಅಂಡ್ ಹೊಸ 10 ನಿಯಮಗಳು ಏನೇನಿದಾವೆ ಈ ಜಾನ್ವರಿ 2026ರಿಂದ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬಾ ಇಂಪಾರ್ಟೆಂಟು ರೈತರಿಗೆ, ಹಾಗೆ ಮಕ್ಕಳಿಗೆ, ಜೊತೆಗೆ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತದೆ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ, ಎಲ್ಲರಿಗೂ ಒಂದು ಶುಭ ಸುದ್ದಿಯಿಂದಾನೇ ಶುರು ಮಾಡ್ತಾ ಇದ್ದೀನಿ ನಾನು. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋದ ವರ್ಷ 50,000 ಆಗಬೇಕು ಸಬ್ಸ್ಕ್ರೈಬರ್ಸು ಅಂತ ಅನ್ಕೊಂಡಿದೆ, ಆಗ್ಲಿಲ್ಲ. ಬಟ್ ಈ ವರ್ಷ ಆದ್ರೂ ಆಗ್ಲಿ ಅಂತ ಕೇಳ್ಕೊತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಬೇಗ 50,000 ಸಬ್ಸ್ಕ್ರೈಬರ್ಸು ಆಗ್ತೀವಿ ನಾವು. ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತಿನ ವಿಚಾರಗಳ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ನಮ್ಮ ರೈತರಿಗೆ ಒಂದು ಶುಭ ಸುದ್ದಿ ಇದೆ. ಮೊದಲನೇದಿದು ಶುಭ ಸುದ್ದಿ ಏನು ರೈತರಿಗೆ ಅಂತ ಹೇಳಿದ್ರೆ, ನಿಮ್ಮ ಹೊಲಗಳಿಗೆ ಈಗ ವನ್ಯಜೀವಿಗಳು ಬಂದು ಬೆಳೆ ನಾಶ ಮಾಡೋದು ಇದೆಲ್ಲ ನೋಡ್ತಾ ಇರ್ತೀರಾ. ಆನೆ ಬಂತು, ಚಿರತೆ ಬಂತು, ಕರಡಿ ಬಂತು ಅಂತ ಎಲ್ಲಾನು ಒಂದಷ್ಟು ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಇದೆಲ್ಲಾನು ನಾಶ ಆದ್ರೆ ನಮ್ಗೆ ಗೌರ್ಮೆಂಟ್ ಇದುವರೆಗೂ ದುಡ್ಡು ಕೊಡ್ತಾ ಇರಲಿಲ್ಲ. ನೀವು ಕ್ರಾಪ್ಗೆ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಆದ್ರೆ ಅದನ್ನ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಿರ್ಲಿಲ್ಲ. ಆದ್ರೆ ಈ ವರ್ಷದಿಂದ ಕೆಲವೊಂದಷ್ಟು ಹೊಸ ನಿಯಮಗಳ ಜೊತೆಗೆ ಈಗ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದಕ್ಕೆ ರೈತರಿಗೆ ಅವಕಾಶನ ಕೊಟ್ಟಿದ್ದಾರೆ. ಏನು ಅಂತ ಅಂದ್ರೆ, ನಿಮ್ಗಳಿಗೆ ಇನ್ಮುಂದೆ ಹೊಸದಾಗಿ ಒಂದು ಯೂನಿಕ್ ಐಡಿ ಅಂದ್ರೆ ಐಡೆಂಟಿ ಕಾರ್ಡ್ ನ ಕೊಡ್ತಾರೆ. ಅದು ಬೇರೆ ರಾಜ್ಯಗಳಲ್ಲಿತ್ತು, ಆದ್ರೆ ಇವಾಗ ನಮ್ಮ ಸ್ಟೇಟ್ ಅಲ್ಲೂ ತರಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಉತ್ತರ ಪ್ರದೇಶದಲ್ಲಿ ಆಕ್ಚುಲಿ ಇದೆ ರೂಲ್ಸ್. ಸೊ ಅಲ್ಲಿ ಹೆಂಗೆ ಅಂತ ಅಂದ್ರೆ, PM ಕಿಸಾನ್ ಯೋಜನೆ ಅಡಿಯಲ್ಲಿ ಯಾರೆಲ್ಲ ಬರ್ತಾರೆ ರೈತರು, ಅವ್ರಿಗೆ ಇಂಡಿವಿಜುವಲ್ ಆಗಿ ಒಂದು ಐಡೆಂಟಿ ಕಾರ್ಡ್ ಇದೆ. ಈ ಕಾಲೇಜಲ್ಲಿ ಐಡಿ ಕಾರ್ಡ್ ಎಲ್ಲ ಕೊಡ್ತಾರೆ ನೋಡಿ, ಆ ತರ ಒಬ್ಬೊಬ್ರು ರೈತರಿಗೂ ಐಡಿ ಕಾರ್ಡ್ ಇದೆ. ಇದು PM ಕಿಸಾನ್ ಯೋಜನೆ ಅಡಿ ಯಾರು ಹೋಗ್ತಾರೆ ಅಂತವ್ರಿಗೆ ಇಲ್ಲೂ ಸಹ ಅದೇ ರೂಲ್ಸ್ ನ ತರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ನಿಮ್ಗೊಂದು ಐಡಿ ಕಾರ್ಡ್ ನ ಕೊಡ್ತಾರೆ ಇನ್ ಮುಂದೆ ರೈತರಿಗೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಬೆಳೆ ವಿಮೆ ಯೋಜನೆ, ಅದೇ ಇನ್ಶೂರೆನ್ಸ್ಗೆ ಅಂತ ನೀವು ಮಾಡಿಸ್ಕೊಂಡಿರ್ತೀರಾ ನೋಡಿ, ಅದರಲ್ಲಿ ನೀವು ವನ್ಯಜೀವಿಗಳೇನಾದ್ರೂ ನಿಮ್ಮ ಒಂದು ಬೆಳೆನ ನಾಶ ಮಾಡಿದ್ದಲ್ಲಿ ಅದಕ್ಕೆ ಪರಿಹಾರನ ಕೊಡಬೇಕು ಅಂತ ಹೇಳಿ ಇವಾಗ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಕಂಡೀಷನ್ ಇದೆ. 72 ಅವರ್ಸ್ ಒಳಗಡೆ ನಿಮ್ಮ ಬೆಳೆ ನಾಶ ಆದಲ್ಲಿ ನೀವು ಅದನ್ನ ರಿಪೋರ್ಟ್ ಮಾಡಬೇಕಾಗತ್ತೆ. ಸೊ ನಿಮ್ಮ ತಾಲೂಕ್ ಪಂಚಾಯತಿಗೆ ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕಾಗತ್ತೆ. ಓಕೆ, ಈ ತರ ಆಯ್ತು, ಇಷ್ಟು ನಾಶ ಆಗಿದೆ ಅಂತ ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಓಕೆನಾ? ಇದು ರೈತರಿಗೆ ಮೊದಲನೇ ವಿಚಾರ. ಅಂಡ್ ಇನ್ನೊಂದು ಏನು ಅಂತ ಅಂದ್ರೆ, ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ 8ನೇ ವೇತನ, ಇವಾಗ 7ನೇ ವೇತನ ಮುಗಿದೋಯ್ತು. ಇವಾಗ ಜಾನ್ವರಿಯಿಂದ 8ನೇ ವೇತನ ಶುರು ಆಗ್ತಾ ಇದೆ. ನಿಮ್ಮಗಳಿಗೆ, ಅದು ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಬರೋದಲ್ವಾ, ನಿಮಗೆ ಬೇಸಿಕ್ ಸ್ಯಾಲ್ರಿನ ಇನ್ಕ್ರೀಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. 18,000ದಿಂದ 41,000ವರೆಗೂ ಬೇಸ್ ಪ್ರೈಸ್ ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಮತ್ತೆ DA ಕೂಡ ನಿಮ್ಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎರಡು ವಿಚಾರ ತುಂಬಾ ಒಳ್ಳೆ ವಿಚಾರ, ರೈತರಿಗೂ ಒಳ್ಳೆ ವಿಚಾರ, ಸರ್ಕಾರಿ ನೌಕರರಿಗೂ ಒಳ್ಳೆ ವಿಚಾರನ ಇವಾಗ ಹೇಳಿದ್ದಾರೆ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ, ಇದು 3ನೇ ವಿಚಾರ. LPG ಸಿಲಿಂಡರ್ಗಳು ಇನ್ನು ಮುಂದೆ ಬೆಲೆ ಜಾಸ್ತಿ ಆಗ್ತಾ ಇದೆ. ಕಮರ್ಷಿಯಲ್ ಯೂಸ್ ಅಥವಾ ಡೊಮೆಸ್ಟಿಕ್ ಯೂಸ್ ಎಲ್ಲದಕ್ಕೂ ಗ್ಯಾಸ್ ಬೆಲೆ ಜಾಸ್ತಿ ಆಗುತ್ತೆ. ಓಕೆನಾ? ಇದು 3ನೇ ವಿಚಾರ ಅಪ್ಡೇಟು. 4ನೇ ವಿಚಾರ ಏನು ಅಂತ ಅಂದ್ರೆ, ನಾವು IT ಫೈಲ್ ಮಾಡ್ತೀವಲ್ವಾ, ಇನ್ನೇನು ಜೂನ್ ಜುಲೈ ಅಷ್ಟೊತ್ತಿಗೆ ನಾವು ಮತ್ತೆ IT ಫೈಲ್ ಮಾಡಬೇಕಾಗುತ್ತೆ, ರಿಟರ್ನ್ಸ್ ಮಾಡಬೇಕಾಗುತ್ತಲ್ಲ. ಇನ್ನು ಮುಂದೆ ಯಾವ ರೀತಿ ನಡೆಯುತ್ತೆ ಅಂತ ಅಂದ್ರೆ, ನಿಮ್ಮ ಡೀಟೇಲ್ಸು, ನಿಮ್ಮ ಫಾರಮ್ ಅಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸು ಎಲ್ಲ ಅರ್ಧ ಫುಲ್ಲು ಅದೇನೆ ನಿಮ್ಗೆ ಎಲ್ಲ ಡಿಟೆಕ್ಟ್ ಮಾಡಿ ನಿಮ್ಗೆ ಸಪ್ರೇಟ್ ಆಗಿ ಒಂದು ಫಾರಮ್ನ ಕಳಿಸ್ಕೊಡ್ತಾರೆ. ಇನ್ನು ಮುಂದೆ ನಾವು ಫಾರಮ್ನ ತಗೊಂಡು ಎಲ್ಲ ಫಿಲ್ ಮಾಡುವಂತ ಅವಶ್ಯಕತೆ ಇಲ್ಲ, ಅರ್ಧ ಕೆಲಸ ಅದೇ ಮಾಡ್ಬಿಟ್ಟಿರುತ್ತೆ. ಫೈಲಿಂಗ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರನ ಮಾಡಿದ್ದಾರೆ. ಅಂಡ್ IT ರಿಟರ್ನ್ಸ್ ನವ್ರನ್ನ ಬೇಗ ಹಿಡಿಬೇಕು ಅನ್ನೋ ಒಂದು ಉದ್ದೇಶದಿಂದನೂ ಮಾಡಿದ್ದಾರೆ. ಸೊ ವಿತ್ ಡೀಟೇಲ್ಸ್ ನಿಮ್ಗೆ ಇನ್ಮೇಲಿಂದ ITR ಫೈಲಿಂಗು ಬರ್ತಾ ಹೋಗುತ್ತೆ. ಇದಾದ್ಮೇಲೆ 4 ವಿಚಾರಗಳಾಯ್ತಲ್ವಾ. ಸೊ ಇವಾಗ 5ನೇ ವಿಚಾರ ಏನು ಅಂತ ಅಂದ್ರೆ, ಆಸ್ಟ್ರೇಲಿಯಾದಲ್ಲಿ ಬಿಲೋ 16 ಇಯರ್ಸ್ ಯಾರೆಲ್ಲ ಇದ್ದಾರೆ ಇಂಥವರಿಗೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ರೀಸೆಂಟ್ ಆಗಿ ಒಂದು ಲಾನ ತಂದಿದ್ದಾರೆ. ಬಿಲೋ 16 ಇರುವಂತ ಮಕ್ಕಳಿಗೆ ಇದರಲ್ಲಿ ಪೇರೆಂಟ್ ಕಂಟ್ರೋಲ್ ಅಂತ ಬರುತ್ತೆ. ಸೊ ಮಕ್ಕಳು ಸೋಷಿಯಲ್ ಮೀಡಿಯಾ ನೋಡಿ ಇದ್ ಮಾಡ್ತಾರೆ, ಪಾಸಿಟಿವ್ ನೆಗೆಟಿವ್ ಅದೆಲ್ಲ ತಗೋತಾರೆ ಮಕ್ಕಳು, ಓದೋ ಮಕ್ಕಳು ಅಂತ ಹೇಳ್ಬಿಟ್ಟು ಬಿಲೋ 16 ಇರೋರಿಗೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಹಾಗಿಲ್ಲ ಅಂದ್ಬಿಟ್ಟು ಹೊಸ ಕಾನೂನು ಆಸ್ಟ್ರೇಲಿಯಾದಲ್ಲಿ ತಂದ್ರು. ಇದೇ ಕಾನೂನನ್ನ ಇವಾಗ ಇಂಡಿಯಾದಲ್ಲಿ ತರಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಸೊ ಬಿಲೋ 16 ಇರೋರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಡಿವಾಣಗಳು ಬರ್ತವೆ.
ನೆಕ್ಸ್ಟ್ 6ನೇ ವಿಚಾರ ಕ್ರೆಡಿಟ್ ಸ್ಕೋರ್ಗಳು. ನಿಮ್ಮ ಕ್ರೆಡಿಟ್ ಕಾರ್ಡ್ ಅಲ್ಲಿ ನೀವು ತಿಂಗಳ ಇಷ್ಟು ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಇಷ್ಟು ಸ್ಕೋರ್ಗಳಂತ ಬರ್ತಾ ಇರುತ್ತೆ. ಈ ಸ್ಕೋರ್ ಇಂದ ಏನು ಉಪಯೋಗ ಅಂದ್ರೆ ನಿಮಗೆ ಲೋನ್ಗಳು ಸಿಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಇದ್ದಷ್ಟು ನಿಮಗೆ ಲೋನ್ ಸಿಗೋ ಚಾನ್ಸಸ್ ಜಾಸ್ತಿ ಮತ್ತೆ ಜಾಸ್ತಿನೂ ಕೊಡ್ತಾರೆ. ಸೊ ಈ ಸ್ಕೋರ್ ಏನಾಗ್ತಿತ್ತು 15 ದಿನಕ್ಕೆ ಒಂದ್ಸತಿ ಅಪ್ಡೇಟ್ ಆಗ್ತಿತ್ತು. ಆದ್ರೆ ಈಗ ವಾರಕ್ಕೆ ಒಂದು ಸತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಹೊಸ ನಿಯಮನ ಬಂದಿದೆ. ಸೊ ಇದೇನಾಗುತ್ತೆ ನಿಮಗೆ ಲೋನ್ ಸಿಗೋದಕ್ಕೆ ಬೇಗ ಹೆಲ್ಪ್ ಆಗುತ್ತೆ. ಸೊ ಕ್ರೆಡಿಟ್ ಕೋಡ್ ಅಪ್ಡೇಷನ್ 1 ವಾರಕ್ಕೆ ಬಂದಿದೆ. ನೆಕ್ಸ್ಟ್ SBI, HDFC ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಲೋ ಇಂಟ್ರೆಸ್ಟ್ ರೇಟ್ಗಳನ್ನ ಕೊಡಬೇಕು ಅಂತ ಹೇಳಿ ಈ ವರ್ಷದಿಂದ ರೂಲ್ಸ್ ನ ಮಾಡಿದ್ದಾರೆ. ಇಂಟ್ರೆಸ್ಟ್ ರೇಟು ಈ 3 ಬ್ಯಾಂಕ್ಗಳಲ್ಲಿ ನೀವು ಲೋನ್ ತಗೋತೀನಿ ಅಂದ್ರೆ ಇಂಟ್ರೆಸ್ಟ್ ರೇಟು ಕಡಿಮೆ ಇರುತ್ತೆ. SBI, HDFC ಮತ್ತೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್. ಓಕೆನಾ? ಅಂಡ್ ಇನ್ಮೇಲೆ FD ಏನಾದ್ರೂ ಫಿಕ್ಸ್ಡ್ ಡೆಪಾಸಿಟ್ ಗಳನ್ನ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಗೆ ಹೊಸ ಕಾನೂನು ಬರ್ತಾ ಇದೆ, ಹೊಸ ರೂಲ್ಸ್ ಗಳು ಬರ್ತಾ ಇದೆ. ಆ ರೂಲ್ಸ್ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಿಲ್ಲ, ಬಟ್ ಹೊಸ ರೂಲ್ಸ್ ಬರುತ್ತೆ ಅಂತ ತಿಳಿಸಿದ್ದಾರೆ. ಆಮೇಲೆ ಪಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು. ಇದು ಮೊದಲಿಂದಾನು ರೂಲ್ಸ್ ಇದೆ, ಮತ್ತೆ ನಿಮ್ಗೆ ರಿಮೈಂಡರ್ ಮಾಡ್ತಾನೆ ಇದ್ದಾರೆ. ಪಾನ್ ಕಾರ್ಡು ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಅಕೌಂಟ್ ಏನಾದ್ರು ಇದ್ರೆ ಕ್ಯಾನ್ಸಲೇಷನ್ ಆಗುತ್ತೆ ಅಂಡ್ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತಾನು ಕೂಡ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಯಾರೆಲ್ಲ ಲಿಂಕ್ ಮಾಡಿಸ್ಕೊಳ್ಳಿ. ಇದು ನಿಮ್ಗೆ ಗೃಹಲಕ್ಷ್ಮಿಗೂ ಹೊಡ್ತಾ ಬೀಳುತ್ತೆ. ನಾನು ತುಂಬಾ ಟೈಮಿಂದ ಹೇಳ್ತಾ ಇದ್ದೀನಿ, ಮಾಡಿಸ್ಕೊಂಬಿಡಿ. ನೆಕ್ಸ್ಟ್ ಇನ್ ಮುಂದೆ ನಾವು ಏನೇ ಗೂಗಲ್ ಪೇ, ಫೋನ್ ಪೇ, UPI ಟ್ರಾನ್ಸಾಕ್ಷನ್ಗಳನ್ನ ಏನೇನ್ ಮಾಡ್ತೀವಲ್ಲ, ಇನ್ನು ಮುಂದೆ ನಿಮ್ಮ ಮೇಲೆ RBI ಅವರು ಸಿಕ್ಕಾಪಟ್ಟೆ ಕಣ್ಣಿಟ್ಟಿರ್ತಾರೆ. ಯಾಕೆ ಅಂತ ಅಂದ್ರೆ ಇದೆಲ್ಲಾನು ಫ್ರಾಡ್ ಆಗ್ತಾ ಇದೆ ಅಂತ ಹೇಳಿ. ಇವಾಗ ಸೆಂಡ್ ಮನಿ ಅಂತ ಹೇಳ್ಬಿಟ್ಟು ಇಷ್ಟು ಕಳಿಸ್ಬಿಡ್ತಾರೆ, ನಾವ್ ಯಾರಿಗೋ ಪೇ ಮಾಡಬೇಕು ಅಂತ ನಾವು ಮಿಸ್ ಆಗಿ ಪೇ ಮಾಡುವಂಥದ್ದು, ಇದೆಲ್ಲ ಸಿಕ್ಕಾಪಟ್ಟೆ ಫ್ರಾಡ್ಗಳು ನಡೀತಾ ಇರುತ್ತೆ, ಸೈಬರ್ ಫ್ರಾಡ್ಗಳು. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು RBI UPI ಟ್ರಾನ್ಸಾಕ್ಷನ್ಸ್ಗಳ ಮೇಲೆ ಒಂದ್ ಸ್ವಲ್ಪ ಕಣ್ಣಿಟ್ಟಿದ್ದಾರೆ. ಅಂಡ್ ಎಲ್ಲಾ ತರನು ಸ್ಕ್ಯಾನ್ ಮಾಡುತ್ತೆ. ನೀವು 10 ರೂಪಾಯಿ ಮಾಡಿದ್ರು ಏನಕ್ಕೆ ಎತ್ತ ಅಂತ ಹೇಳಿ ಕ್ರಾಸ್ ವೆರಿಫಿಕೇಶನ್ ಮಾಡುವಂತ RBI ರೂಲ್ಸ್ ನ ತರ್ತಾ ಇದ್ದಾರೆ. ಅಂಡ್ ವಾಟ್ಸಪ್, ಟೆಲಿಗ್ರಾಮ್ ಯೂಸ್ ಮಾಡೋರಿಗೆ ಮತ್ತೊಂದು ಕಡಿವಾಣ ಇದೆ. ವಾಟ್ಸಪ್ ಯೂಶಲಿ ಏನಾಗುತ್ತೆ ಅಂದ್ರೆ ನಾವು ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀವಿ. ವಾಟ್ಸಪ್ ನಮ್ಗೆ ಏನೋ ಪರ್ಸನಲ್ ಚಾಟ್ ಏನಕ್ಕೋ ಯೂಸ್ ಮಾಡ್ಕೊಂಡಿರ್ತೀವಿ. ಆದ್ರೆ ಕೆಲವರು ಬಿಸ್ನೆಸ್ ಚಾಟ್ ಇರೋರು ಏನ್ ಮಾಡ್ತಾರೆ, ಕಂಪ್ಯೂಟರ್ ಅಲ್ಲಿ ವಾಟ್ಸಪ್ ನ ಲಾಗಿನ್ ಆಗಿರ್ತಾರೆ, ಟೆಲಿಗ್ರಾಮ್, ವಾಟ್ಸಪ್ ಎಲ್ಲ ಲಾಗಿನ್ ಆಗಿರ್ತಾರೆ. ಸೊ ಏನಾಗುತ್ತೆ, ನಾವು ವೆಬ್ ಅಲ್ಲಿ, ಕಂಪ್ಯೂಟರ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಲಾಗಿನ್ ಆದಾಗ ಒಂದ್ಸತಿ ಲಾಗಿನ್ ಆದ್ರೆ ನಾವೇ ಲಾಗೌಟ್ ಆಗೋವರೆಗೂ ಲಾಗೌಟ್ ಆಗ್ತಾ ಇರಲಿಲ್ಲ. ಆದ್ರೆ ಇವಾಗ ಎವ್ರಿ 6 ಅವರ್ಸ್ ಸೈಬರ್ ಸೆಕ್ಯೂರಿಟಿಗೋಸ್ಕರ ಲಾಗೌಟ್ ಆಗುತ್ತೆ, ಮತ್ತೆ ನಾವು ಲಾಗಿನ್ ಆಗಬೇಕು. ಸೈಬರ್ ಸೆಕ್ಯೂರಿಟಿಗೋಸ್ಕರ ಫ್ರಾಡ್ ಆಗಬಾರ್ದು, ಸ್ಕ್ಯಾಮ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆಟೋಮೆಟಿಕ್ ಲಾಗೌಟ್ ಆಗುತ್ತೆ, ಮತ್ತೆ ನಾವು ಲಾಗಿನ್ ಆಗಬೇಕು. ಅದು ಕಂಪ್ಯೂಟರ್ ಅಲ್ಲಿ ಹಾಕೊಂಡವ್ರಿಗೆ ಮಾತ್ರ, ಮೊಬೈಲ್ ಅಲ್ಲಿ ಇರೋರ್ಗೆ ಏನೂ ತೊಂದರೆ ಇಲ್ಲ. ಅಂಡ್ ನಿಮ್ಮ ಸಿಮ್ ಕಾರ್ಡು ಇಫ್ ಇನ್ ಕೇಸ್ 1-2 ತಿಂಗಳು ಯೂಸ್ ಮಾಡಿಲ್ಲ, ನೀವು ವಾಟ್ಸಪ್ ಅಲ್ಲಿ ಇಲ್ಲ ಅಂತ ಅಂದ್ರೆ ನಿಮ್ಮ ಸಿಮ್ ಕಾರ್ಡ್ ನ ಬ್ಯಾನ್ ಮಾಡ್ತಾರಂತೆ. ಬಿಕಾಸ್ ವಾಟ್ಸಪ್ ನ ಯೂಸ್ ಮಾಡಕ್ಕೆ ನಿಮ್ಗೆ ಅಥಾರಿಟಿನೇ ಇರಲ್ಲ, ಬಿಕಾಸ್ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಿಮ್ ಬೈಂಡಿಂಗ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾಗಿ ವಾಟ್ಸಪ್ ಯೂಸ್ ಮಾಡೋರು, ಟೆಲಿಗ್ರಾಮ್ ಯೂಸ್ ಮಾಡೋರು, ಯಾವುದೇ ಒಂದು ಕಮ್ಯುನಿಕೇಶನ್ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಇನ್ ಮುಂದೆ ಎವ್ರಿ 6 ಅವರ್ಸ್ ಲಾಗೌಟ್ ಆಟೋಮೆಟಿಕ್ ಆಗುತ್ತೆ, ನೀವು ಲಾಗಿನ್ ಆಗಬೇಕು. ಅದು ಏನೋ ಕಂಪ್ಯೂಟರ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಮಾಡೋರಿಗೆ, ಫೋನ್ ಅಲ್ಲಿ ಯೂಸ್ ಮಾಡೋರ್ಗೆ ಏನೂ ಟೆನ್ಷನ್ ಇಲ್ಲ. ಸೊ ಇಷ್ಟು 10 ಹೊಸ ನಿಯಮಗಳನ್ನ 2026ಕ್ಕೆ ಸರ್ಕಾರ ಇಡ್ತಾ ಇರುವಂತದ್ದು. ಸೊ ಯಾರಿಗೆಲ್ಲ ಹೊಸ ರೂಲ್ಸ್ಗಳು, ಇದರಲ್ಲಿ ಕೆಲವೊಂದಷ್ಟು ಒಳ್ಳೆ ವಿಚಾರಗಳಿದೆ, ಕೆಲವೊಂದಷ್ಟು ಬೇಜಾರಾಗುವಂತ ಸಂಗತಿಗಳಿದಾವೆ. ಬಟ್ ಮೆಜಾರಿಟಿ ಒಳ್ಳೆ ವಿಚಾರಗಳು 2026ಕ್ಕೆ ನಮಗೆ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲಾ ರೂಲ್ಸ್ಗಳನ್ನ ಫಾಲೋ ಮಾಡಿ, ತಿಂಗಳಾನು ರೂಲ್ಸ್ಗಳು ಅಪ್ಡೇಟ್ ಆಗುತ್ತೆ. ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರ್ತೀನಿ ನಿಮ್ಗೆ. ಸೊ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ, ಮುಂದಕ್ಕೆ ಹೆಂಗಾಗುತ್ತೆ, ಯಾವ ಯೋಜನೆಗಳು ಬರುತ್ತೆ, ಹಣಗಳು ಬರುತ್ತೆ, ಗೃಹಲಕ್ಷ್ಮಿ ಆಗಿರ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ಸ್ಗಳಾಗಿರ್ಬೋದು, ಪ್ರತಿಯೊಂದು ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿಟ್ಕೊಳ್ಳಿ. ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದ್ರೆ ಯಾವ್ದು ವಿಡಿಯೋಸ್ ಮಿಸ್ ಔಟ್ ಆಗೋದಿಲ್ಲ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ನಮಸ್ಕಾರ.